ಅಪ್ಪು ಅವರಿಗೆ ಕೊರೋನಾ ಟೈಮ್ನಲ್ಲಿ ಸರ್ ನನಗೆ 50,000 ರೂಪಾಯಿ ಇವ್ರಿಗೂ ಕೊಟ್ರು ನನಗೂ ಕೊಟ್ರು ಸರ್. ಅಂತ ಟೈಮ್ ನನಗೂ ಕೊಟ್ರು ಸರ್. ಕವರಲ್ಲಿ ಹಾಕ್ಬಿಟ್ಟು ಏನಂದ್ರು ಗೊತ್ತಾ, ಇದೇನು ಬಿಚ್ಚಬಾರ್ದು, ಸುಮ್ಮನೆ ಹೋಗಿ ತಗೊಂಡು ಮಲ್ಲಿಗೆ ಅಂತ ಹೇಳಿದ್ರು. ಹೋಗಿದ್ರೆ 200 ರೂಪಾಯಿ ನೋಟ್ಗಳು 50,000 ಇತ್ತು ಸರ್. ಈ ಮನುಷ್ಯನಿಗೂ ಕೊಟ್ರು ಸರ್. ನೀವೆಲ್ಲಿದ್ರಿ ಅವಾಗ? ಇಲ್ಲೇ ನಮ್ಮ ಮನೆ ಹತ್ರಲ್ಲೇ ಇದ್ದು. ಇವ್ರ ಮನೆ ಹತ್ರ ನಮ್ಮ ಮನೆ ಇತ್ತು. ತುಂಬಾ ಇದಾಗಿರೋದು. ಹಿಂಗಿಂತ ನಾವು ಏನಕ್ಕೋ ಹೋಗಿದ್ದು ಏನೋ ಮಾಡ್ಕೊಂಡು ಪೊಲೀಸ್ ತರ ಅಡ್ಡಕ್ಕೆ ಹಾಕ್ಬಿಟ್ರು ಶಾಂತಿ ಟ್ಯಾಗ್ ಹತ್ರ. ಆಮೇಲೆ ನಾನು ಸುಳ್ಳು ಹೇಳ್ಬಿಟ್ಟು ಅಪ್ಪು ಅವ್ರು ಬರ ಕೇಳಿದಾರೆ ಓದ್ತಾ ಇದ್ವಿ ಅಂತ ಸುಳ್ಳು ಹೇಳ್ಬಿಟ್ಟು ಅವ್ರು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು ಸರ್ ಇವ್ರು. ಆಮೇಲೆ ಇನ್ನೆಲ್ಲ ಒಂದ್ ಕಡೆ ಒಂದು ಅಕ್ಕಿ ಬೇಕು ಅಂತ ಹೇಳಿದಾಗ ಗೊತ್ತಿಲ್ದಂಗೆ ಒಂದು 25 ಚೀಲ ಅಕ್ಕಿ ಕೊಟ್ಟು ಕಳ್ಸಿದ್ರು. ನಮ್ಮ ವಟಾರದಲ್ಲಿ ಎಲ್ಲರಿಗೂ ಕೊಟ್ಟೆ. ಒಳ್ಳೆ ಅಕ್ಕಿನೇ ಘಟ ಬಿಟ್ಬಿಟ್ಟು ತುಂಬಾ ಅವ್ರು ಕೊರೋನಾ ಟೈಮ್ಲಿ ಏನ್ ಸರ್ ಅವ್ರು ಓದದ್ದು ಬತ್ತದ್ದು ಗೊತ್ತಾಗ್ತಿರಲಿಲ್ಲ. ಏನಾರು ಒಂದು ಹೋಗಿ ಏನಾರು ಜೇಬಿಗೆ ದುಡ್ಡು ಇಟ್ಬಿಟ್ರೆ ಗೊತ್ತಾಯ್ತಲ್ಲ, ಬೆನ್ ತೊಟ್ಬಿಟ್ಟು ಏನಾದ್ರು ಒಂದು ಚೀಟಿ ನೀಡೋದು, ಒಂದು ಚೂರು ಎಲ್ಲೂ ಮಾತಾಡಬಾರ್ದು ಈ ಸುದ್ದಿನ, ದುಡ್ಡಿನ ಸುದ್ದಿನ ಒಪ್ಪು ಕೊಟ್ರು ಅಂತ ಅನ್ನೋರು. ಇವ್ರು ಯಾವ್ದು ಪರಿಚಯ ಆಯ್ತು ಅಂದ್ರೆ ನನ್ನ ಸ್ಟಾರೇ ಚೇಂಜ್ ಆಯ್ತು. ಏನಾರು ನನಗೆ ಇದ್ದಿದ್ರೆ ನಾನು ಇನ್ನೂ ನನ್ನ